ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಒಂದು ಚಾನಲ್ ಏನು ನೋಡ್ತಿದ್ದಾರೆ ಇದು ಕಂಪ್ಲೀಟಾಗಿ ನರ್ಸಿಂಗ್ಗೆ ಸಂಬಂಧಪಟ್ಟಿರತಕ್ಕಂಥ ಯೂಟ್ಯೂಬ್ ಚಾನಲ್ ಆಗಿರ್ತದೆ. ಸೊ ಹಂಗಾಗಿಬಿಟ್ಟು ಪ್ರತಿಯೊಬ್ಬರು ಕೂಡ ಒಂದು ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತಾನೆ. ಯಾಕಂತಂದರೆ ಕನ್ನಡದಲ್ಲಿ ನರ್ಸಿಂಗ್ ಸ್ಟೂಡೆಂಟ್ಸ್ಗೋಸ್ಕರ ಚಾನಲ್ ಇಲ್ಲವೇ ಇಲ್ಲ. ಓಕೆ, ಹಂಗಾಗಿಬಿಟ್ಟು ಇದ್ರೂ ಕೂಡ ಮಿಕ್ಸಪ್ ಆಗಿಬಿಟ್ಟದವೆ, ಎಲ್ಲವೂ ಕೂಡ ಆ ರೀತಿಯಾಗಿದ್ದಾವೆ. ಹಂಗಾಗಿಬಿಟ್ಟು ನರ್ಸಿಂಗ್ಗೋಸ್ಕರ ಈ ಚಾನಲ್ ಮಾಡಿರ್ತಕ್ಕಂಥದ್ದು. ನಂದು ಈಗಾಗಲೇ ಬೇರೆ ಎಲ್ಲನೂ ಕೂಡ ಇದ್ದಾವೆ, ಬಟ್ ನರ್ಸಿಂಗ್ಗೋಸ್ಕರ ಮಾಡಬೇಕು, ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು. ಯಾಕಂದರೆ ಇವನು ಆ್ಯಸ್ ಎ ಪಾರ್ಟ್ ಆಫ್ ನರ್ಸಿಂಗ್ ಸ್ಟೂಡೆಂಟ್ ಆಗಿಬಿಟ್ಟು ನರ್ಸಿಂಗ್ಗೆ ಸಂಬಂಧಪಟ್ಟಾಗ ಕೆಲವೊಂದಿಷ್ಟು ಅಪ್ಡೇಟ್ಗಳನ್ನು ಸ್ಟೂಡೆಂಟ್ಗೆ ತಿಳಿಸ್ಬೇಕಂತ ಮಾಡ್ತಾಯಿದ್ದೀನಿ. ಸರಿ, ಭಾಳ ಏನು ಮಾತಾಡ್ಕೋಗಲ್ಲ. ಏನು ಮೇಲೆ ನೋಡಿದ್ರೆ SSP ಸ್ಕಾಲರ್ಶಿಪ್ ಸಂಬಂಧಪಟ್ಟಾಗಿ ನಿಮಗೆ ಇಲ್ಲಿ SSP ಪೋರ್ಟಲ್ ಬಂತಂತಂದರೆ ಇಲ್ಲಿ ತೋರಿಸ್ತೀನಿ ನೋಡಿ, ಬೇಕಾದ್ರೆ ನಮಗೆ. ಓಕೆ, ವೈಟ್. ಓಕೆ, ಇಲ್ಲಿ ಕಾಣಿಸ್ತಿದೆ, ಇಲ್ಲಿ ನರ್ಸಿಂಗ್ ಕೋರ್ಸ್ಗಳಿಗೆ ಅಂತ ಬರ್ತದೆ. ಅಂದರೆ ಮೇಲೆ ಬಿಟ್ಟು ಹಾಕಿ ಇಲ್ಲಿ ಹಿಂದುಳಿದ ಕಲ್ಯಾಣ ಇಲಾಖೆಯ ವೃತ್ತಿಪರ ಪದವಿ, ಸ್ನಾತಕೋತ್ತರ ಪದವಿ, ವೃತ್ತಿಪರ ಸ್ನಾತಕೋತ್ತರ ಪದವಿ ಮತ್ತು ನರ್ಸಿಂಗ್ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂತ ಕೊಟ್ಬಿಟ್ಟು 10/3/2025. ಓಕೆ, ಅರ್ಜಿಗಳನ್ನು ಕೇವಲ ಮೆನ್ಷನ್ ಮಾಡಿದ್ದಾರೆ. ಅರ್ಜಿಗಳನ್ನು ಕೇವಲ ಶುಲ್ಕ ಮರುಪಾವತಿ ಯೋಜನೆಗೆ ಮಾತ್ರ ಪರಿಗಣಿಸಲಾಗುವುದು ಅಂತಂದು ಏನು ಮಾಡಿದ್ದಾರೆ ಅಂತಂದರೆ ಮೆನ್ಷನ್ ಮಾಡಿದ್ದಾರೆ. ಮೀನ್ಸ್ ಇಲ್ಲ ಅಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ಈಗ ಯಾರೇ ಒಂದು ನರ್ಸಿಂಗ್ ಸ್ಟೂಡೆಂಟ್ಸು ಏನಕ್ಕೆ ನರ್ಸಿಂಗ್ ಸ್ಟೂಡೆಂಟ್ಸ್ಗೋಸ್ಕರನೇ ಸಪ್ರೇಟಾಗಿ ಒಂದು ಮೆನ್ಷನ್ ಮಾಡಿದ್ದಾರೆ ಅಂತಂದರೆ, ನಿಮ್ಮ ಒಂದು ನರ್ಸಿಂಗ್ ಎಕ್ಸಾಮ್ ಅಂತಂದರೆ BS ನರ್ಸಿಂಗ್ ಎಕ್ಸಾಮ್ ಹುಡುಗರದ್ದು ಏನಪ್ಪ ಅಂತಂದರೆ, ಆ್ಯಂಡ್ ಇವಾಗ ಕೆಲವೊಂದಿಷ್ಟು ಹುಡುಗರು ಏನಪ್ಪ ಅಂದರೆ JNM ಎಕ್ಸಾಮು ಕೂಡ ಇವಾಗ ತಾನೇ ಎಕ್ಸಾಮ್ ಬರೀತಿದ್ದಾರೆ ಅಥವಾ ಮುಗಿಸ್ಕೊಂಡಿದ್ದಾರೆ, ಅಡ್ಮಿಷನ್ ಆಗಿದ್ದಾರೆ. ಬಟ್ ಲಾಸ್ಟ್ ಡೇಟ್ ಮುಗಿದೋಗಿಬಿಟ್ಟಿತ್ತು. ಓಕೆ, ಅವ್ರಿಗೆ ಎಕ್ಸಾಮ್ ಅಪ್ಲಿಕೇಶನ್ ಹಾಕ್ಬೇಕಂತಂದರೆ ಡೇಟ್ ಬೇಕಿತ್ತು. ಅದಕ್ಕೋಸ್ಕರ ಏನು ಮಾಡಿದೆ ಅಂತಂದರೆ ಡೇಟ್ ಎಕ್ಸ್ಟೆಂಡೆಡ್ ಮಾಡಿಬಿಟ್ಟು ನಮಗೆ ಅಪ್ ಟು ಎಲ್ಲಿವರೆಗೂ ಕೊಟ್ಟಿರ್ತಾರೆ ಅಂತಂದರೆ ನೆಕ್ಸ್ಟ್ ಮಂತ್ ಅಂದರೆ March 10 ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ಬಟ್ ಒಂದು ಬ್ಯಾಡ್ ಲಕ್, ಒಂದು ಬ್ಯಾಡ್ ನ್ಯೂಸ್ ಏನಂತಂದರೆ, ಅವರು ಇನ್ಮೇಲೆ ಅಪ್ಲಿಕೇಶನ್ ಹಾಕ್ತಿದ್ದಾರೆ ನೋಡ್ರಿ, ನಿಮಗೆ ಕೇವಲ ಅರ್ಜಿಗಳನ್ನು ಕೇವಲ ಶುಲ್ಕ ಮರುಪಾವತಿ ಅಂದರೆ ರೀಇಂಬರ್ಸ್ಮೆಂಟ್ ಅಂತ ಹೇಗೆ ಕರಿತೀವಿ ಅಂತಂದರೆ, ನಿಮ್ಮ ಫಾರ್ ಎಕ್ಸಾಂಪಲ್ ಗೌರ್ನಮೆಂಟ್ ಫೀಸ್ ನಮ್ದು ಎಷ್ಟಿದೆ ಅಂತಂದರೆ, ಲೈಕ್ ಮೊದಲೆಲ್ಲ 8,500 ಇತ್ತು. 8,500 ನಿಮ್ಗೆ ಆಫ್ ಮಾಡಿಬಿಟ್ಟು ಏನು ಮಾಡಿದಾರೆ ಅಂತಂದರೆ 4,000. ಓಕೆ, 4 ಅಂದರೆ 5,000 ಅಥವಾ ಕೆಲವೊಂದು ಟೈಮ್ 6,000 ಆಗಿರ್ತದೆ ಗೌರ್ಮೆಂಟ್ ಫೀಸು, 3,000 ಬರ್ತಾಯಿರ್ತದೆ. ಈ ರೀತಿ ಅಂತಂದರೆ ಗೌರ್ನಮೆಂಟ್ ಫೀಸು BS ನರ್ಸಿಂಗ್ ಕಾಲೇಜಸ್ ಎಷ್ಟಿರ್ತದೋ ಅದ್ರದ್ದು ಆಫ್ ಅಮೌಂಟ್ ನಿಮ್ಗೆ ಏನಪ್ಪ ಅಂತಂದರೆ ಬರ್ತದ. ಮೀನ್ಸ್ ಇದು ಎಲ್ಲನೂ ಕೂಡ ಕಾಲೇಜಲ್ಲಿ ಹೇಳ್ತಾರೆ. ಅಂದರೆ ಇಲ್ಲಿ ಏನಪ್ಪ ಅಂತಂದರೆ ಬೇರೆ ಒಂದು ಸ್ಕಾಲರ್ಶಿಪ್ ಕೂಡ ಬರ್ತಾಯಿತ್ತು. ಫಾರ್ ಎಕ್ಸಾಂಪಲ್ ರೈತ ವಿದ್ಯಾನಿಧಿ ಅಂತ ಬರ್ತಾಯಿತ್ತು, ಆ್ಯಂಡ್ ಅದ್ರ ಜೊತೆಗೆ ಹೇಳಿದಾಗ ಫುಡ್ ಆ್ಯಂಡ್ ಅಕಾಮಿಡೇಷನ್ ಬರ್ತಾಯಿತ್ತು. ಕೆಲವೊಂದಿಷ್ಟು ಬೇರೆ ಕೂಡ ಸ್ಕೀಮ್ಸ್ಗಳು SSP ಬರ್ತಾಯಿತ್ತು. ಬಟ್ ಇವಾಗ ಯಾರಲ್ಲ, ಇವಾಗ December 20 ಮುಂಚೆಗೆ ಹಾಕಿದವ್ರಿಗಂತೂ ಗುಡ್ ನ್ಯೂಸ್. ಬಟ್ December 20 ಯಾರು ಹಾಕ್ಲಿಕ್ಕೆ ಸಾಧ್ಯನೂ ಆಗಿರಲ್ಲ. ಇವಾಗ ಫಸ್ಟ್ ಸೆಮ್ ಹುಡುಗರೇ ಓಕೆ, ಯಾಕಂದರೆ ಫಸ್ಟ್ ಸೆಮ್ ಹುಡುಗರು ಅವಾಗ ಅಡ್ಮಿಷನ್ ಆಗಿದ್ರಿ, ನೀವು December 20 ಮುಂಚೆನೇ ಅಪ್ಲಿಕೇಶನ್ ಹಾಕಿರ್ತಾರೆ. ನಿಮ್ಗೆ December 20 ಮುಂಚೆ ಹಾಕಿರೋ ಕಾರಣ ನಿಮ್ಗೇನಪ್ಪ ಅಂತಂದರೆ ನಿಮಗೆ ಆರಾಮ್ಸೆಗೆ ನಿಮಗೆ ಸ್ಕಾಲರ್ಶಿಪ್ ಎಲ್ಲನೂ ಕೂಡ ಬರ್ತದೆ. ಓಕೆ, ನಿಮ್ಮದು December 20 ಮುಂಚೆನೇ ಹಾಕಿತ್ತಂದರೆ ನಿಮ್ಮದು ಫುಡ್ ಆ್ಯಂಡ್ ಅಕಾಮಿಡೇಷನ್ ಕೂಡ ಬರ್ತದೆ, ಆ್ಯಂಡ್ ಫೀ ರಿಂಬರ್ಸ್ಮೆಂಟ್ ಬರ್ತದೆ, ಆ್ಯಂಡ್ ಬೇರೆ ಏನೂ ಕೂಡ ಏನಾದರೂ ಇತ್ತಂದರೆ ಎಲಿಜಿಬಿಲಿಟಿ ಇತ್ತಂದರೆ ಎಲ್ಲನೂ ಕೂಡ ಬರ್ತದೆ. ಬಟ್ ಆಫ್ಟರ್ December 20 ಯಾರು ಆಗ್ತಿದ್ರು ನೋಡ್ರಿ ಅಂತಂದರೆ, ಈಗ ಏಪ್ರಿಲ್ ಬಂದೈತೆ, ಫೆಬ್ರವರಿ ಇದೆ, ಫೆಬ್ರವರಿಲಿ ಯಾರು ಅಪ್ಲಿಕೇಶನ್ ಹಾಕ್ತಿದ್ರೆ ನಿಮಗೆ ಶುಲ್ಕ ಮರುಪಾವತಿ ಅಂದರೆ ರೀಇಂಬರ್ಸ್ಮೆಂಟ್ ಮಾತ್ರ ಕೊಡ್ತಾಯಿದ್ದಾರೆ. ಏನೇ ಆಗಲಿ ಅದಷ್ಟಾದರೂ ಕೊಡ್ತಾಯಿದ್ದಾರೆ ಅಂತಂದು ನೀವು ಅಷ್ಟೇ ಇಟ್ಕೋರಿ. ಓಕೆ, ನಿಮಗೆಲ್ಲನೂ ಕೂಡ ಬರುವಂಥದ್ದು ಕೆಲವೊಂದಿಷ್ಟು ತೆಗೆದಾಕಿದ್ರೆ ಅದನ್ನೆಲ್ಲನೂ ಕೂಡ ಏನೂ ಕೂಡ ಮಾಡೋಕ್ಕಾಗಲ್ಲ. ಯಾಕಂದರೆ ಗೌರ್ನಮೆಂಟು ನಮಗೂ ಕೂಡ ಕೊಡಬೇಕಿತ್ತು, ಯಾಕಂದರೆ ಲೇಟ್ ಆಗಿದೆ. ಓಕೆ, ನಮ್ಮದು ತಪ್ಪಲ್ಲಿದೆ ಆ್ಯಕ್ಚುಲಿ. ಯಾಕಂದರೆ ಎಕ್ಸಾಮ್ ಇತ್ತು, ಎಕ್ಸಾಮ್ ಬಿಟ್ಟು ಅಪ್ಲಿಕೇಶನ್ ಹಾಕಿಕೊಂತ ಬರಲ್ಲ. ಯಾಕಂದರೆ ಅಕಾಡೆಮಿಕ್ ಇಯರೇ ಚೇಂಜ್ ಆಗುತ್ತೆ. ನಮ್ದು ಇನ್ನೂ ಕೂಡ ಎಕ್ಸಾಮೇ ಮುಗಿದಿರೋ ಕಾರಣ ಅಡ್ಮಿಷನ್ ಇವಾಗ ಆಗಿದೆ, ಇವಾಗ ತಾನೇ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಇದು ತಪ್ಪಾಗುತ್ತೆ. ಬಟ್ ಮಾಡಬಾರ್ದು. ಏನೇ ಆಗಲಿ ಎನಿವೇ ಶುಲ್ಕ ಮರುಪಾವತಿ ಅಂತಂದ್ರೆ ಅಟ್ಲೀಸ್ಟ್ ಮೆನ್ಷನ್ ಮಾಡಿದ್ದಾರೆ, ಅದು ಬರ್ತದೆ. ಸೊ ಹಂಗಾಗಿಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಇದು ಅದಕ್ಕೋಸ್ಕರ ಹೇಳ್ತಿದ್ದೀನಿ. ನೆಕ್ಸ್ಟ್ ಮಂತ್ 10. ಓಕೆ, ನೆಕ್ಸ್ಟ್ ಮಂತು March 10 ಕೂಡ ನೀವು ಅಪ್ಲಿಕೇಶನ್ ಹಾಕೋದಿರ್ತದೆ. ಸಾಧ್ಯ ಆದಷ್ಟು ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ರಿ. ಯಾಕಂತ ಹೇಳ್ತಿದ್ದೇನೆ ಅಂತಂದರೆ, ಬೇಗನೆ ಏನಾಗ್ತಿದೆ ಅಂತಂದರೆ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ ನಡೀತಾ ಇದ್ದಾವೆ. ಆದಷ್ಟು ಈ ಸರ್ತಿನೂ ಕೂಡ ವೆರಿಫಿಕೇಷನ್ ಎಲ್ಲನೂ ಕೂಡ ಬೇಗನೆ ಆಗಿ ಬೇಗ ಶಾಂಕ್ಷನ್ ಅಮೌಂಟು ಈಗಾಗಲೇ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಶಾಂಕ್ಷನ್ ಆಗ್ತಿದ್ದಾವೆ. ಓಕೆ, ಆ್ಯಂಡ್ ಅದೇ ರೀತಿಯಾಗಿ ಇನ್ನೂ ಒಂದು ನೋಡೋದಂತಂದರೆ, ಫಾರ್ ಎಕ್ಸಾಂಪಲ್ ನರ್ಸಿಂಗ್ ಸ್ಟೂಡೆಂಟ್ಸ್, ಈ BS ನರ್ಸಿಂಗ್ ಸ್ಟೂಡೆಂಟ್ಸ್ಗೆ SC ಸ್ಟೂಡೆಂಟ್ಸ್ ಅಂತೂ ಈಗಾಗಲೇ ನಿಮಗೆ ಅಮೌಂಟ್ ಶೋ ಆಗ್ತಾಯಿದೆ ನಿಮ್ಗಾಳೆ. ಓಕೆ, ನಿಮ್ಗೆ ಅಮೌಂಟ್ ಶೋ ಆಗ್ತದೆ ಎಷ್ಟು ಬರ್ತದೊಂದು. ಅದೇ ರೀತಿಯಾಗಿ OBC ಸ್ಟೂಡೆಂಟ್ಸು ಕೂಡ ನಿಮಗೂ ಕೂಡ SSP ಬೇಗ ಹಾಕ್ರಿ. ಬೇಗನೆ ಅಮೌಂಟ್ ಈ ವರ್ಷ ಬರೋ ಸಾಧ್ಯತೆ ಜಾಸ್ತಿ ಇದ್ದಾವೆ. ಯಾಕಂದರೆ ಎಲ್ಲರೂ ಕೂಡ ಅಮೌಂಟ್ ಬೇಗನೆ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಸೊ ಬಟ್ 2024 ಡಿಲೇ ಮಾಡಿದ್ದೆ ಎಲ್ಲರಿಗೂ. 2024 ಎಷ್ಟೋ ಹುಡುಗರಿಗೆ ಸ್ಕಾಲರ್ಶಿಪ್ಪೇ ಬಂದಿಲ್ಲ. ಒಬ್ಬೊಬ್ಬರಿಗೆ ಏನೇ 2025 ಬರ್ತಾಯಿದೆ, ಅದನ್ನಾದ್ರೂ ಆಪರ್ಚುನಿಟಿ ಪಡ್ಕೊಳ್ಳೋಣ. ಎಲ್ಲ ಒಂದು ನರ್ಸಿಂಗ್ ಸ್ಟೂಡೆಂಟ್ಸ್ ಹೇಳ್ತಿದ್ದೀನಿ. ಈ ಒಂದು ನಾನು ವಿಡಿಯೋ ಕಳಿಸಿ ಅಂತ ಹೇಳ್ತಲ್ಲ, ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ, ಅದಕ್ಕೋಸ್ಕರ ಅಪ್ಲಿಕೇಶನ್ ಹಾಕ್ರಿ ಅಂತ ನಿಮ್ಮ ಫ್ರೆಂಡ್ಸ್ಗೆ ಹೇಳ್ರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಕೊನೆಯದಾಗಿ ಒಂದು WhatsApp ಚಾನಲ್ ಜಾಯ್ನ್ ಆಗಿರಿ. ಓಕೆ, ಎಲ್ಲ ಒಂದು ನರ್ಸಿಂಗ್ ಸ್ಟೂಡೆಂಟ್ಸ್ ಅಲ್ಲಿ ಇರ್ತಾರೆ. ಓಕೆ, ಬಾಯ್.